ಉಪವಾಸ ಈ ಕಣ್ಣಿಗೆ ನೀ ಚೂರು ಮರೆಯಾದರೆ ವನವಾಸ ಕೈಗಳಿಗೆ ಈಗ ಅರೆಗಳಿಗೆ ದೂರ ನೀ ನಿಂತರೆ ಪ್ರೀತಿ ಎಂದರೆ ಇಂಥ ತೊಂದರೆ ತೀರ ಸಹಜ ಬಿಡು ನನ್ನಲ್ಲೂ ಹೀಗೆ ಆಗಿದೆ ಏನು ಮಾಡುವುದು ಎಲ್ಲಿ ಹೋದರು ಎಲ್ಲಿ ಬಂದರು ನಿನ್ನದೇ ಅಮಲು ವಿರಾಮ ನೀಡುತ್ತಿಲ್ಲ ಯಾರಿಗೆ ಹೇಳುವುದು ಉಪವಾಸ ಈ ಕಣ್ಣಿಗೆ ನೀ ಚೂರು ಮರೆಯಾದರೆ ವನವಾಸ ಕೈಗಳಿಗೆ ಈಗ ಅರೆಗಳಿಗೆ ದೂರ ನೀ ನಿಂತರೆ ಬಿಡಿ. ನಾಳೆ ಪ್ರಸ್ತ ಇವತ್ತು ಬಿಡಿ ಪ್ಲೀಸ್, ಯಾರಾದ್ರೂ ಬರ್ತಾರೆ. ತಪ್ಪಿಸ್ಕೊಳಕ್ಕೆ ಹೆಣ್ಮಕ್ಳು ಯಾರನ್ನ ಬರ್ತಾರೆ ಅಂತಾನೆ ಹೇಳ್ತಾರೆ, ಆದರೆ ನಾನು ಬಿಡೋದಿಲ್ಲ. ಪೂಜೆ ಆಗ್ಬೇಕಂತೆ ದೇವ್ರದು, ಸಂಪ್ರದಾಯ ಒಪ್ಪಲ್ಲ. ಹೆಂಡತಿ ಸರಿಗಿಡಿಬಾರ್ದು ಅಂತ ಯಾವ ಸಂಪ್ರದಾಯನೇ ಹೇಳಿಲ್ವಲ್ಲ. ನಿಮ್ಮಮ್ಮ ಅವ್ರು ಹೇಳಿದ ಶಾಸ್ತ್ರದಲ್ಲಿ ಇದೆಯಲ್ಲ. ಕನಸೊಂದು ಬಂದಿದೆ ಹತ್ತಿರ ಹತ್ತಿರ, ನನಗಂತೂ ಬೇಡ ಎಚ್ಚರ ಎಚ್ಚರ. ಜಾದು ಮಾಡಿದಂತೆ ಇಷ್ಟು ಸಾಕು ನಿನ್ನ ಇಂಚಿಂಚಾಗಿ ಬಂಧಿಸೋಕೆ. ಇವತ್ತು ಸೆರ್ಗಿಗೆ ಕೈ ಹಾಕಿದ್ದೀನಿ, ನಾಳೆ ಜುಟ್ಗೆ ಕೈ ಹಾಕ್ತೀನಿ. ಅಲ್ಲಿ ನಿಂತ್ಕೊಂಡು ಮಜಾ ತೊಗೊಂತಿದ್ಯಾ ನೀನು? ಮಾಡ್ತೀನಿ ನೋಡಿ ಇವಾಗ ನಿನಗೆ. ನೋಡಿ ಬರಬೇಡಿ. ನನ್ನ ಹತ್ರನೇ ಆಟ ಆಡ್ತೀಯಾ? ನೋಡೋಣ ಇವಾಗ ಹೆಂಗ್ ತಪ್ಪಿಸ್ಕೊಂತೀಯ ಅಂತ. ಪ್ಲೀಸ್ ಹತ್ರ ಬರಬೇಡಿ, ನಾನ್ ಸಿಗಲ್ಲ. ಯಾರಾದ್ರೂ ನೋಡ್ತಾರೆ. ಯಾರು ಬಂದ್ರೂ ಪರವಾಗಿಲ್ಲ, ನಾನು ಮಾತ್ರ ಇವತ್ತು ನಿನ್ ಬಿಡಲ್ಲ. ಅಮ್ಮ ಬಂದ್ಬಿಡ್ತಾರೆ. ಬರಬೇಡಿ ಪ್ಲೀಸ್. ಈಗ ಎಲ್ಲೋಗ್ತೀಯಾ? ನೋಡು ನೋಡೋಣ. ಪ್ಲೀಸ್ ಹತ್ರ ಬರಬೇಡಿ, ನನಗೆ ನಾಚಿಕೆ ಆಗುತ್ತೆ. ಸಿಗಲ್ಲ.
ಅಮ್ಮ ಮೇಘ್ನಾ, ಯಾಕೆ ಹೀಗೆ ಓಡ್ ಬರ್ತಿದ್ಯಾ? ಏನಾಯ್ತು? ಅಮ್ಮ ಅದು ಏನಿಲ್ಲ ಬಿಡಿ. ಗೊತ್ತಾಯ್ತು ಬಿಡು. ಮದ್ವೆದ ಹೊಸರಲ್ಲಿ ಇದೆಲ್ಲ ತುಂಬಾ ಚೆನ್ನಾಗಿರತ್ತೆ, ಎಂಜಾಯ್ ಮಾಡಿ. ಹೋಗಿ ಅಮ್ಮ, ನೀವು ನನ್ನ ಯಾವಾಗ್ಲೂ ರೇಗಿಸ್ತೀರಾ. ನಾನು ರೇಗಿಸ್ತಾ ಇಲ್ಲ ಕಡೆ, ನಿನ್ನ ಭಾವನೆನ ಪ್ರೋತ್ಸಾಹಿಸ್ತಾ ಇದ್ದೀನಿ. ಇದು ಎಲ್ಲ ಅತ್ತೆಂದ್ರು ಮಾಡ್ಬೇಕಾಗಿರೋ ಕರ್ತವ್ಯ. ಮನೆಗೆ ಸೊಸೆ ಬರೋದೇ ಅತ್ತೆ ಮಾವ ಗಂಡನ ಸೇವೆ ಮಾಡೋದಕ್ಕೆ ಅನ್ಕೊಳ್ಳೋದು ತಪ್ಪು. ಮದುವೆಯಾದ ಹೊಸರಲ್ಲಿ ಹೆಣ್ಮಕ್ಳು ಮನಸ್ಸು ಖುಷಿಯಾಗಿ ಸ್ವತಂತ್ರವಾಗಿ ಹಾರಾಡ್ತಾ ಇರುತ್ತಂತೆ. ಅದನ್ನ ನಾವು ಖುಷಿಯಾಗಿ ಹಾರಾಡೋದಕ್ಕೆ ಬಿಟ್ಬಿಡ್ಬೇಕು. ಆಗ್ಲೇ ಆ ಹಕ್ಕಿ ಇರೋ ಮನೆ ಸಂಭ್ರಮದಿಂದ ತುಂಬಿರುತ್ತೆ. ಅಮ್ಮ ನೀವೊಂಥರ ನನಗೆ ಟೀಚರ್ ಇದ್ದ ಹಾಗೆ. ಮೇಘ್ನಾ, ಇನ್ನೊಂದು ಮುಖ್ಯವಾದ ವಿಚಾರ ಹೇಳಬೇಕು. ಇವತ್ತು ಸಂಜೆ ಹಾಲುಕ್ಸೋ ಶಾಸ್ತ್ರ ಇದೆ. ಮನೆಗೆ ಬಂದಿರೋ ಸೊಸೆ ಅಗ್ನಿದೇವಂಗೆ ಪೂಜೆ ಮಾಡಿ ಹಾಲು ಉಕ್ಕಿಸ್ಬೇಕು. ಆಮೇಲೆ ನೀನೇ ಕೈಯಾರ ಅಡಿಗೆ ಮಾಡಿ ಎಲ್ರ ಬಾಯಿನೂ ಸಿಹಿ ಮಾಡಬೇಕು. ಗೊತ್ತಾಯ್ತಾ? ಆಯ್ತಮ್ಮ. ಮೇಘ್ನಾ, ಪೂಜೆ ಮಾಡಮ್ಮ. ನೋಡ್ಕೊಂಡ್ ಬರಕ್ಕಾಗಲ್ವೇನ್ರಿ? ನಾನು ಹೆಂಗಾರು ಬರ್ತೀನಿ. ನಿಮ್ಗೇನ್ರಿ ಅಷ್ಟೊಂದು ಅವಸರ? ಅದು ಅಕ್ಕ ಹಾಲು ಕುಸ್ತಾ ಇದ್ಲಲ್ವಾ, ಅಲ್ಲಿಗೆ ಹೋಗ್ತಾ ಇದ್ದೆ. ನೀವು ಅವತ್ತು ಹೇಳಿದ ಮಾತು ನಿಜ ಅಂತ ಅನ್ನಿಸ್ತಾ ಇದೆ. ಯಾವ ಮಾತು? ನಿಮ್ಮ ಅಕ್ಕನ ಕೊಂದು ಕೊಲೆಗಾರನೇ ಇನ್ಸ್ಪೆಕ್ಟರ್ ಕುಮಾರ್ ಕೊಲೆನೂ ಮಾಡಿದ್ದಾನೆ ಅಂತ. ಯಾಕೆ ಕೊಂದಿದ್ದಾರೆ ಅಂತ ಗೊತ್ತಾಯ್ತಾ? ಮಧುವಂತಿ ಕೇಸ್ ಹ್ಯಾಂಡಲ್ ಮಾಡ್ತಿದ್ದು ಇನ್ಸ್ಪೆಕ್ಟರ್ ಕುಮಾರ್. ಅವ್ರಿಗೆ ಕೊಲೆಗಾರ ಯಾರು ಅಂತ ಗೊತ್ತಿತ್ತು.